ಆತ್ಮೀಯ ಸ್ನೇಹಿತರೆ, ನಾವು ಯಾವತ್ತೂ ಆಲೂಗಡ್ಡೆನ ಬೆಳೆದಿದ್ದೇ ಇಲ್ಲ. ನೋಡೋಣ ಒಂದ್ಸರಿ ಬೆಳೆದು ಅಂತಂದ್ಬಿಟ್ಟು ಸುಮ್ನೆ ಒಂದು ದೊಡ್ಡ ಒಂದು ಗ್ರೋ ಬ್ಯಾಗ್ ಇತ್ತು. ಅದ್ರಲ್ಲಿ ಆಲೂಗಡ್ಡೆನ ನೆಟ್ಟಿದ್ದೆ. ಆಯ್ತು ಅದು ಗಿಡ ಬಂದು ಸ್ವಲ್ಪ ಒಣಗ್ದಂಗ ಆಗಿತ್ತು. ಸ್ವಲ್ಪ ಅರ್ಧಂಬರ್ಧ ಒಣಗಿತ್ತು. ನನಗೆ ಗೊತ್ತಿಲ್ಲ ಯಾವಾಗ ಅದನ್ನ ತೆಗಿಬೇಕು, ಹೆಂಗೆ ಬೆಳಿಬೇಕು ಅಂತ. ಸುಮ್ನೆ ಹಾಗೆ ಟ್ರೈ ಮಾಡ್ದೆ. ಸೊ ಇವತ್ತು ಅದನ್ನ ನೋಡೋಣ ತೆಗೆದು ಅಂತಂದ್ಬಿಟ್ಟು ತೆಗ್ದ್ವಿ. ಆ ಗ್ರೋ ಬ್ಯಾಗಲ್ಲಿರೋ ಮಣ್ಣನ್ನೆಲ್ಲ ಕೆಳಗಡೆ ಹಾಕಿದ್ವಿ. ನೋಡಿ ಮಣ್ಣು ಎಷ್ಟು ಚೆನ್ನಾಗಿದೆ ಅಂದರೆ ಬಿಡಿ ಬಿಡಿ ಬಿಡಿಯಾಗಿದೆ, ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಮಣ್ಣು. ಅಷ್ಟು ಉದುರಾಗಿದೆ ಮಣ್ಣು. ಇಲ್ಲಿ ನಾನು ವಿಡಿಯೋ ತೆಗಿತಾ ಇದ್ದೀನಿ ಒಂದು ಕೈಯಲ್ಲಿ, ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಸಹಾಯ ತಗೊಂಡಿದ್ದೀನಿ. ಒಂದೇ ಒಂದು ಆಲೂಗಡ್ಡೆ ಸಿಕ್ತು. ಅರ್ಧ ಮಣ್ಣು ಖಾಲಿ ಮಾಡಿದ್ದೀವಿ. ಒಂದೇ ಒಂದು ಆಲೂಗಡ್ಡೆ ಸಿಕ್ಕಿದೆ. ನಾನು ಅನ್ಕೊಂಡೆ ಒಂದು ಅರ್ಧ ಕೆಜಿ 1 ಕೆಜಿ ಅಷ್ಟಾದರೂ ಇರುತ್ತೇನೋ ಅಂತ. ಯಾಕಂದರೆ ಯಾವತ್ತೂ ನಾವು ಬೆಳೆದಿಲ್ಲ, ನೋಡಿಲ್ಲ. ಸೊ ಒಂದೇ ಒಂದು ಸಿಕ್ತು. ಇನ್ನೇನು ಮಣ್ಣೆಲ್ಲ ಖಾಲಿ ಆಗ್ತಾ ಬಂತು. ಒಂದೇ ಇರಬೇಕೇನೋ ಅಂತಂದ್ಬಿಟ್ಟು ಹುಡುಕ್ತಾ ಇದ್ದೀವಿ. ಇನ್ನೂ ಒಂದಷ್ಟು ಮಣ್ಣಿದೆಯಲ್ಲ ನೋಡೋಣ. ನೋಡಿ ಇನ್ನೊಂದು ಸಿಕ್ತು ನನಗೆ. ಆಗ ನನ್ನ ಸಮಾಧಾನ, ಏನೋ ಒಂದು ಏನೂ ಇಲ್ಲ ಅನ್ನೋದ್ರ ಬದಲಾಗಿ ಒಂದಾದರೂ ಆಗಲಿ, ಎರಡಾದರೂ ಆಗಲಿ, ಅಟ್ಲೀಸ್ಟ್ ನಾವು ಬೆಳೆದಿದ್ದಕ್ಕೆ ಎರಡಾದರೂ ಸಿಕ್ಕಿದೆಯಲ್ಲ, ಏನೋ ಒಂದು ಬೆಳೆಯೋದಕ್ಕೆ ನಮ್ಮಿಂದನೂ ಆಗುತ್ತಲ್ಲ ಅಂತ ನನಗೆ ಖುಷಿ ಆಯಿತು. ಇನ್ನು ಇಲ್ಲಿ ಹಾಗಲಕಾಯಿ ಗಿಡ ನೋಡಿ, ಇದರಲ್ಲಿ ಚಿಕ್ಕ ಚಿಕ್ಕ ಬೇಬಿ ಹಾಗಲಕಾಯಿ ಬಿಡುತ್ತೆ. ಇದು ಇಷ್ಟೇ ಬಿಡೋದು, ಇದಕ್ಕಿಂತ ಅದು ಉದ್ದ ದಪ್ಪ ಆಗಲ್ಲ. ತುಂಬ ಚಿಕ್ಕ ಚಿಕ್ಕದಾಗಿರುವಂಥ ಹಾಗಲಕಾಯಿಗಳು, ತುಂಬಾ ಟೇಸ್ಟಾಗಿರುತ್ತೆ ಇದು. ಇಲ್ಲೊಂದು ಮತ್ತು ಇನ್ನೊಂದು ಇಲ್ಲೊಂದಿದೆ ನೋಡಿ ಹಾಗಲಕಾಯಿ. ಸೊ ಈ 2 ಹಾಗಲಕಾಯಿ ತುಂಬ ಚೆನ್ನಾಗಿದೆ. ಚಿಕ್ಕ ಗಿಡ ಆದ್ರೂ ಕೂಡ ಅದು ಆಗಾಗ 1, 2 ಆ ಥರ ಬಿಡ್ತಾ ಇರುತ್ತೆ. ಸೊ ಈ 2ನ್ನ ನಾವು ಇವತ್ತು ಹಾರ್ವೆಸ್ಟ್ ಮಾಡಿದ್ದೀವಿ. ಒಂದು ಆಲೂಗೆಡ್ಡೆ ಮತ್ತು ಇದು, ಅದು ಸ್ಪ್ರಿಂಗ್ ಆನಿಯನ್ನು. ಅದನ್ನು ಹಾರ್ವೆಸ್ಟ್ ಮಾಡೋದನ್ನು ವಿಡಿಯೋ ತೆಗಿಯೋದು ಮರ್ತೋದೆ ನಾನು. ಸೊ ಈ 3ನ್ನ ಇವತ್ತು ನಾವು ಹಾರ್ವೆಸ್ಟ್ ಮಾಡಿದ್ವಿ. ಧನ್ಯವಾದಗಳು.